ಆಳುವುದಕ್ಕೂ ಸರಪಣಿ, ಅಳೆಯುವುದಕ್ಕೂ ಸರಪಣಿ. ನಮಸ್ಕಾರ. 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ಇದು ಆಳಿದವರ ಕಥೆಯಲ್ಲ, ಅಳೆದವರ ಕತೆ ಅನ್ನೋ ಟ್ಯಾಗ್ಲೈನಿಂದ ಶುರುವಾಗೋ ಪುಸ್ತಕ. ಈ ಟಾಪಿಕ್ ಮೇಲೆ ಕನ್ನಡದಲ್ಲಿ ಪುಸ್ತಕಗಳು ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟು ವಿಶಿಷ್ಟವಾಗಿದೆ ಈ ಪುಸ್ತಕದ ಟಾಪಿಕ್ಕು. ಬ್ರಿಟಿಷರ ಆಡಳಿತ ಅಂದರೆ ನಮಗೆ ನೆನಪಿಗೆ ಬರೋದು ಅವ್ರು ಮಾಡಿದ ಕೊಲೆ, ಲೂಟಿ, ದೌರ್ಜನ್ಯ ಇತ್ಯಾದಿ ಕೆಟ್ಟ ಕೆಲಸಗಳು ಮಾತ್ರ. ಆದರೆ ಈ ಪುಸ್ತಕ ಅವ್ರು ಮಾಡಿದ ಕೆಲವು ಒಳ್ಳೆ ಕೆಲಸಗಳಲ್ಲಿ ಒಂದಾದ ಟಾಪಿಕ್ ಮೇಲೆ ಬೆಳಕು ಚೆಲ್ಲುತ್ತೆ. ಅದೇ ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆ ಆಫ್ ಇಂಡಿಯಾ. ಇಂಡಿಯಾ ಅಂತ ಒಂದು ವಿಶಾಲವಾದ ದೇಶವನ್ನು ಅಳೆಯೋದು, ಅದನ್ನು ದಾಖಲಿಸೋದು ಒಂದು ದೊಡ್ಡ ಕೆಲಸ. ಅಂಥ ಒಂದು ಕೆಲಸದ ಮೇಲೆ ಇವತ್ತಿನ ನಮ್ಮ ಪುಸ್ತಕ ಇದೆ. ಬ್ರಿಟಿಷರ ಉದ್ದೇಶ ಕಂದಾಯ ವಸೂಲಿ ಮಾಡೋದೇ ಆಗಿದ್ರು, ಅದರಿಂದ ನಮಗೆ ತುಂಬ ಹೆಲ್ಪ್ ಆಯಿತು. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಪ್ರಮೇಯ. ಲೇಖಕರು ಡಾಕ್ಟರ್ ಗಜಾನನ ಶರ್ಮಾ. ಪ್ರಕಾಶಕರು ಅಂಕಿತ ಪುಸ್ತಕ. ಪುಟಗಳು 344. ಬೆಲೆ 395 ರೂಪಾಯಿಗಳು. ಜಾನ್ರ ಹಿಸ್ಟ್ರಿ. ಒಂದು ಸಣ್ಣ ಸೈಟು ಅಥವಾ ಚಿಕ್ಕ ವ್ಯವಸಾಯ ಭೂಮಿಯನ್ನು ನಾವು ಸರ್ವೆ ಮಾಡಿಸ್ಬೇಕು ಅಂದರೆ ಎಷ್ಟು ಕಷ್ಟ ಅಂತ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಅಂಥದ್ರಲ್ಲಿ ಪ್ರಪಂಚದ 7ನೇ ದೊಡ್ಡ ದೇಶವಾದ ಭಾರತವನ್ನು ಸರ್ವೆ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಅಂತ ನೀವೇ ಊಹಿಸ್ಕೊಳ್ಳಿ. ಅದು ಅಲ್ಲದೆ ಭಾರತದ ಜಿಯೋಗ್ರಫಿ ತುಂಬ ವೈವಿಧ್ಯಮಯವಾಗಿದೆ. ಹಿಮಾಲಯದಿಂದ ಹಿಡಿದು ಥಾರ್ ಮರುಭೂಮಿ, ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯ, ಈ ಥರ ಹಲವಾರು ವೈವಿಧ್ಯಮಯ ಜಿಯೋಗ್ರಫಿ ಇರೋ ಭಾರತವನ್ನು ಅಳಿಬೇಕು ಅಂದರೆ ತುಂಬ ಕಷ್ಟವಾದ ಕೆಲಸನೇ ಆಗಿರಬೇಕು, ಮತ್ತು ಅದಕ್ಕೆ ಒಂದು ಜೀವಮಾನ ಸಾಲೋದಿಲ್ಲ. 1802ರಲ್ಲಿ ಕರ್ನಲ್ ಲ್ಯಾಂಸನ್ ಅವರಿಂದ ಈ GTS ಸರ್ವೆ ಶುರುವಾಗತ್ತೆ. ಕನ್ಯಾಕುಮಾರಿಯಿಂದ ಹಿಡಿದು ಮಿಸ್ಸೋರಿ ತನಕ ಈ ಸರ್ವೆ ನಡೆಯುತ್ತೆ. ಈ ಅಧಿಕಾರಿ ಜೊತೆಗೆ ಎವರೆಸ್ಟು, ಮಾಂಟ್ಗೊಮರಿ ಈ ಥರ ಹಲವಾರು ಬ್ರಿಟಿಷ್ ಅಧಿಕಾರಿಗಳು ಕೂಡ ಇವನ ಜೊತೆ ಕೈ ಜೋಡಿಸ್ತಾರೆ. ಈ ಸರ್ವೆ ಸಂದರ್ಭದಲ್ಲಿ ಹಲವಾರು ಅಧಿಕಾರಿಗಳು, ಕಾರ್ಮಿಕರು ಪ್ರಾಣ ಕಳ್ಕೊತಾರೆ. ಸುಮಾರು ಜನನೂ ಸತ್ತೋದ್ರು, ಆದರೆ ಅದಕ್ಕಿಂತ ಜಾಸ್ತಿ ಜನ ಕಾಯಿಲೆ ಕಸಲೆ ಬಂದು ಮಲ್ಕೋತಾರೆ. ಡೆಂಗ್ಯೂ, ಜ್ವರ, ವಾಂತಿ ಭೇದಿ ಈ ಥರ ಹಲವಾರು ರೋಗಗಳಿಗೆ ತುತ್ತಾಗ್ತಾರೆ. ಅದಷ್ಟೇ ಅಲ್ಲದೆ ಕಾಡು, ಮೇಡು, ಬೆಟ್ಟ, ಗುಡ್ಡ, ನದಿ ಈ ಥರ ಏನು ಯೋಚನೆ ಮಾಡಿದೆ ಅಲ್ಲೇ ಟೆಂಟ್ ಹಾಕ್ಕೊಂಡು ಅಲ್ಲೇ ಕೆಲಸ ಮಾಡಬೇಕು. ಕಾಡು ಪ್ರಾಣಿಗಳು ದಾಳಿ ಮಾಡ್ತವೆ, ಸೊಳ್ಳೆ ಇರುತ್ತೆ, ಟೈಮಿಗೆ ಸರಿ ಊಟ ಸಿಗಲ್ಲ. ಈ ಥರ ಹಲವಾರು ಚಾಲೆಂಜಸ್ನ ಎದುರಿಸಿ ಈ GTSನ್ನು ಕಂಪ್ಲೀಟ್ ಮಾಡ್ತಾರೆ. ಹೀಗೆ ಈ ಸರ್ವೆಗೆ ನಿದ್ದೆಗೆಟ್ಟು, ಹೊಟ್ಟೆ ಬಟ್ಟೆ ಕೆಟ್ಟು, ಊಟ ತಿಂಡಿ ಇಲ್ಲದೆ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಈ ಸರ್ವೆನ ಕಂಪ್ಲೀಟ್ ಮಾಡಿರೋ ಎಲ್ಲ ಅಧಿಕಾರಿಗಳಿಗೆ ನಮ್ಮದೊಂದು ಸಲಾಮು. ಆಳೋದಕ್ಕೆ ಅಂತ ಬಂದ ಬ್ರಿಟಿಷ್ ಅಧಿಕಾರಿಗಳೆಲ್ಲರೂ ಸ್ವಲ್ಪ ಕ್ರೂಯಲ್ ಆಗೇ ಇದ್ದರು, ಆದರೆ ಕೆಲವು ಅಧಿಕಾರಿಗಳು ತುಂಬ ಸಾಫ್ಟಾಗೂ ಇದ್ದರು. ಅದರಲ್ಲಿ ಮಾಂಟ್ಗೊಮರಿ ಕೂಡ ಒಬ್ಬರು. ಅವರು ಕೂಡ ಈ GTSಲ್ಲಿ ಭಾಗವಹಿಸ್ತಾರೆ. ಅವರು ಎಷ್ಟು ಒಳ್ಳೆಯವರಾಗಿದ್ದರು ಅಂದರೆ ಹಲವಾರು ಭಾರತೀಯರ ಪ್ರೀತಿಗೆ ಪಾತ್ರರಾಗ್ತಾರೆ. ಮೊದಲೇ ಹೇಳಿದ ಹಾಗೆ ಇದು ಆಳಿದವರ ಕಥೆಯಲ್ಲ, ಅಳೆದವರ ಕತೆ. ಇದು ಮನುಕುಲದ ದೊಡ್ಡ ವೈಜ್ಞಾನಿಕ ಪ್ರಯತ್ನದ ಕತೆ. ಬರೀ ಕಾಲ್ನಡಿಗೆಯಲ್ಲೇ ಟಿಬೆಟ್ನ ಸುತ್ತಿ ಅಳತೆ ಮಾಡಿ ಸಾಂಗ್ಪೋ ನದಿನೇ ಬ್ರಹ್ಮಪುತ್ರ ನದಿ ಅಂತ ಕಂಡಿಡಿದವರ ಸಾಹಸಗಾಥೆ. ಇದು ಸುಮಾರು 7 ದಶಕಗಳ ಕಾಲ ನಡೆದ ಇಡೀ ಭಾರತ ಖಂಡದ ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆಯ ಕತೆ. ಈಗಲೂ ನಮಗೆ ಬೆಂಗಳೂರಲ್ಲಿ ಈ GTS ಸರ್ವೆದು ಕೆಲವೊಂದು ಕುರುಹುಗಳು ಸಿಗ್ತವೆ. ಧರ್ಮೇಂದ್ರ ಕುಮಾರ್ ಅವರ ವಿಡಿಯೋದಲ್ಲಿ ಇದನ್ನು ಅವರು ತೋರಿಸಿದ್ದಾರೆ. ಹೀಗೆ ಒಂದ್ಸತಿ ಧರ್ಮಿ ಸರ್ ಜೊತೆ ನಾವು ಬೆಂಗಳೂರನ್ನ ಸುತ್ತಾಕ್ತಾ ಇದ್ವಿ. ಆಗ ಈ GTS ಸರ್ವೆ ಶುರುವಾಗಿದ್ದ ಜಾಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಬೆಂಗಳೂರಲ್ಲಿ ಈ ಥರದ್ದು ಸುಮಾರು 3 ಕಲ್ಲಿದೆಯಂತೆ. ಮೊದಲನೇ ಕಲ್ಲು ತನಿಸಂದ್ರದಿಂದ ಸ್ವಲ್ಪ ದೂರದಲ್ಲಿದೆ, 2ನೇ ಕಲ್ಲು ಹೆಬ್ಬಾಳ ಹತ್ರ ಇದೆ, 3ನೇ ಕಲ್ಲು ಬಂದು ಮೇಕ್ರಿ ಸರ್ಕಲ್ ಹತ್ರ ಇದೆ. ಮೊದಲನೇದು ಮತ್ತು 3ನೇದು ಪಬ್ಲಿಕ್ಗೆ ಅವಕಾಶ ಇದೆ ನೋಡೋದಕ್ಕೆ. ಆದರೆ ಮಧ್ಯದ ಕಲ್ಲಿದೆಯಲ್ಲ, ಅದು ಯಾರ್ದೋ ಮನೆಯ ದೇವರ ಕೋಣೆಯಲ್ಲಿದೆ. ಅವರಿಗೆ ಅದು ಏನು ಅಂತ ಗೊತ್ತಿಲ್ಲ, ಅದನ್ನು ಅವರು ತಮ್ಮ ಮನೆ ದೇವರು ಅಂತ ಪೂಜೆ ಮಾಡ್ತಾ ಇದ್ದಾರೆ. ಧರ್ಮಿಯವರು ಅದು ಏನು ಅಂತ ಹೇಳಕ್ಕೆ ಹೋದಾಗ ಧರ್ಮಿಯವರಿಗೆ ಹೊಡಿಯಕ್ಕೆ ಬಂದಿದ್ರಂತೆ. ಭಾಳ ಮಜವಾಗಿತ್ತು ಈ ಕತೆ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರಾ.
ನಾವು ತಾನೇ ಭಾರತಕ್ಕೆ ಸರಪಣಿ ಕೊಂಡೊಯ್ದದ್ದು. ಆಳುವುದಕ್ಕೂ ಸರಪಣಿ, ಅಳೆಯುವುದಕ್ಕೂ ಸರಪಣಿ. ಅವರ ಪರಂಪರಾಗತ ಗಣಿತ ಸರಪಣಿಯನ್ನು ತುಂಡಾಗಿಸಿ ನಮ್ಮ ಲೆಕ್ಕದ ಸರಪಣಿಯನ್ನು ಪೋಣಿಸಿದವು ಕೊರಳೊದ್ದಿದ ಮೂಕ ಪಶುಗಳು. ನಾವು ಬಿಗಿದೆಳೆದವು ಸರಪಳಿಗಳನ್ನು. ಆತನ ಕಣ್ಣು ಮಂಜಾಯಿತು, ದೃಷ್ಟಿ ಕತ್ತಲೆ ಕುಟ್ಟತೊಡಗಿತು, ಎಲ್ಲವೂ ಮಸುಕಾಯಿತು. ಮಾಂಟ್ಗೊಮರಿಗೆ ಭೂಮಿ ತನ್ನ ಅಕ್ಷದಲ್ಲಿ ಆವರ್ತಿಸುವುದು ಕಾಣಿಸಿತು. ಅದು ತನ್ನ ಕಕ್ಷೆಯಲ್ಲಿ ವೇಗವಾಗಿ ಆವರ್ತಿಸುತ್ತಿತ್ತು. ಆಕಾಂಕ್ಷ ರೇಖಾಂಶಗಳ ಚಾಪೆಯನ್ನು ಸುತ್ತಿಕೊಂಡು ಇಡೀ ಭೂಮಿ ಗರಗರನೆ ತಿರುಗುತ್ತಿತ್ತು. ಖಂಡ, ದೇಶ, ರಾಜ್ಯ, ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ, ಊರು, ಕೇರಿ, ಮನೆ, ಮಂದಿ, ಮಕ್ಕಳು, ಆನೆ, ಕುದುರೆ, ಹುಲಿ, ಕರಡಿ, ಹಾವು, ಹಲ್ಲಿ, ಕ್ರಿಮಿಕೀಟ, ನೆಲ, ಜಲ, ಹೊಳೆ, ಕೆರೆ, ಕಲ್ಲು, ಬೆಟ್ಟ, ಹಿಮ, ಮರಳು ಎಲ್ಲವನ್ನು ಹೊತ್ತುಕೊಂಡು ಅದು ತರ್ರನೆ ತಿರುಗುತ್ತಿತ್ತು ತನ್ನ ಸುತ್ತ ಮತ್ತು ಸೂರ್ಯನ ಸುತ್ತ. ಇನ್ ಕೇಸ್ ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರುಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.